ಶಿರಾ ಜೀವನಾಡಿ ಮದಲೂರು ಕೆರೆ ಭರ್ತಿಯಾಗಿ ಸತತ ಕೋಡಿ. ಡಿಸೆಂಬರ್ 7ರಂದು ವಿಜೃಂಭಣೆಯ ಗಂಗಾ ಪೂಜೆ ಮತ್ತು ತೆಪ್ಪೋತ್ಸವ. ಇತಿಹಾಸ ಪ್ರಸಿದ್ಧ ಶಿರಾ ತಾಲೂಕಿನ ಜೀವನಾಡಿಯಾಗಿರುವ ಮದಲೂರು ಕೆರೆ ಭರ್ತಿಯಾಗಿ ಸತತವಾಗಿ ಕೋಡಿ ಬೀಳ್ತಾ ಇದೆ. ಈ ಕಾರಣಕ್ಕೆ ಶಾಸಕ ಜಯಚಂದ್ರ ಅಭಿಮಾನಿಗಳ ಬಳಗ ಕೆರೆಗೆ ಗಂಗಾ ಪೂಜೆ ಮತ್ತು ವಿಜೃಂಭಣೆಯಿಂದ ತೆಪ್ಪೋತ್ಸವ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಹೌದು, ಇಂದು ನಗರದಲ್ಲಿ ಜಯಚಂದ್ರ ಅಭಿಮಾನಿಗಳು ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸಿರುವುದರ ಕುರಿತು ತಿಳಿಸಿದರು. ಈ ವೇಳೆ ಅಭಿಮಾನಿಗಳು ಮಾತನಾಡಿ, ಶಿರಾ ತಾಲೂಕಿನ ಕುಡಿಯುವ ನೀರಿನ ಬರ ನೀಗಿಸಲು ಕಳೆದ 23 ವರ್ಷಗಳಿಂದ ಹೋರಾಟ ಮಾಡಿ ಸತತವಾಗಿ ತಾಲೂಕಿಗೆ ಹೇಮಾವತಿ ನೀರನ್ನ ಹರಿಸಿ ಕಳ್ಳಂಬೆಳ, ಶಿರಾ, ದೊಡ್ಡಕೆರೆ, ಮದಲೂರು ಕೆರೆ ಸೇರಿದಂತೆ 11 ಕೆರೆಗಳನ್ನ ಭರ್ತಿ ಮಾಡಿ ಬರದ ನಾಡನ್ನ ಬರವನ್ನ ನೀಗಿಸಿ ಶಿರಾ ಜನತೆಯ ಕುಡಿಯುವ ನೀರಿನ ದಾಹವನ್ನ ನೀಗಿಸಿದ ನಿಜವಾದ ಭಗೀರಥ ಟಿಬಿ ಜಯಚಂದ್ರರವರು. ಈಗ ಎಲ್ಲ ವಿಚಾರ ವಿಶ್ವಕಣ್ಣವರು ಮತ್ತೆ ನಟರಾಜನವರು ಹೇಳಿದ್ದಾರೆ. ಏನಂದ್ರೆ 2004ರಲ್ಲಿ ಅಂತ ಬರಗಾಲದಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಜಯಚಂದ್ರ ಸಾಹೇಬರು ಯಾವಾಗಲೂ ಹೇಳ್ತಿರ್ತಾರೆ, ಮದಲೂರು ಕೆರೆಗೆ SM ಕೃಷ್ಣ ಅವರ ಹೆಸರಿಡಬೇಕು, ನಾವೆಲ್ಲ ಜಯಚಂದ್ರ ಸಾಹೇಬ್ರ ಹೆಸರಿಡಬೇಕು ಅಂತ ನಮ್ಮ ಮನೋಭಾವ ಇದೆ. ಜಯಚಂದ್ರ ಒಂದು 2-3 ಸಾರಿ ಹೇಳಿದ್ದಾರೆ SM ಕೃಷ್ಣ ಅವರ ಹೆಸರಿಡಬೇಕು ಆ ಚಾನಲ್ಗೆ. ಅವ್ರು ಇಲ್ದಿದ್ರೆ ಆ ಚಾನಲ್ ಆಗ್ತಿರ್ಲಿಲ್ಲ. ಅವರ ಒಂದು ಆಗಿನ MLA ಇದ್ದಂಥ ರಂಗನಾಥಪ್ಪನವರು, ಜಯಚಂದ್ರ ಸಾಹೇಬರು ಅಂದು SM ಕೃಷ್ಣ ಅವ್ರ ಸಹಕಾರದಿಂದ ನಮ್ಮ ಶಿರಾ ತಾಲೂಕಿಗೆ ಹೇಮಾವತಿ ನೀರು ಬರಲಿಕ್ಕೆ ಕಾರಣ ಆಗಿದೆ. ಅವ್ರ ಮನಸ್ಥಿತಿ ಹೆಂಗಿದೆ ಅಂದರೆ, ನಾನು ಮಾಡಿದ್ದೀನಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಾನು ಮಾಡಲಿಕ್ಕೆ ಯಾರು ಸಹಾಯ ಮಾಡಿರೋ ಅವರೇ ಸಿಡಬೇಕು ಅನ್ನೋದಿದೆಯಲ್ಲ, ಅಂಥ ದೊಡ್ಡತನ ಎಲ್ಲರಿಗೂ ಬರಲ್ಲ. ಈಗ ಎಲ್ಲ ಪಕ್ಷದವರು ವಿರೋಧ ಮಾಡಿರೋರು ಇನ್ನು ಪತ್ರಿಕೆಯರಿಗೆ ಗೊತ್ತಿದೆ. ಅವತ್ತು ನೀರಾವರಿ ಸಮಿತಿ ಮಾಡಿ ಆ ಸಮಿತಿನಲ್ಲಿ ಯಾರ್ಯಾರು ಮಾಡಿರೋ, ಹೆಂಗೆ ನೀರು ಬಂತು, ಹೆಂಗೆ ನೀರು ತಡೆ ಯಾರ್ಯಾರು ಮಾಡಿರೋ ಎಲ್ಲ ಗೊತ್ತಿರೋ ವಿಚಾರ. ಹಾಗಾಗಿ ಇವತ್ತು ಸುಮಾರು 24 ಕೆರೆ 25 ಕೆರೆ ನೀರು ತುಂಬಿದೆ. ಬರಗಾಲದಲ್ಲಿ ಮಳೆ ಬಂದಿಲ್ಲ, ಏನಿಲ್ಲ, ಕೆರೆ ತುಂಬಿದೆ. ಹಂಗಾಗಿ ಈ ತಾಲೂಕು ಸುಭಿಕ್ಷವಾಗಿ ನೀರಾವರಿ ಆಗಬೇಕು ಅಂದರೆ ಜಯಚಂದ್ರ ಅವರೇ ಕಾರಣ. ಹಂಗಾಗಿ ಅವ್ರಿಗೆ ಗೌರವ ಸಮರ್ಪಣೆ ಪೂಜೆ ಮತ್ತು ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಿರ್ತಾರೆ. ದಯಮಾಡಿ ಎಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಬೇಕು, ಆಶಿಸಬೇಕಾಗಿ ಎಲ್ಲರಿಗೂ ನಮಸ್ಕಾರ. ಈ ಕಾರಣಕ್ಕೆ ಡಿಸೆಂಬರ್ 7ರಂದು ಐತಿಹಾಸಿಕ ದಿನವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಮದಲೂರು ಕೆರೆಯಲ್ಲಿ ತೆಪ್ಪೋತ್ಸವವನ್ನ ಏರ್ಪಡಿಸಿದ್ದು, ಪೂರ್ಣಕುಂಭದೊಂದಿಗೆ ಶ್ರೀ ದುರ್ಗಮ್ಮ, ಶ್ರೀ ರಂಗನಾಥ ಸ್ವಾಮಿ, ಶ್ರೀ ಮಾರಮ್ಮ, ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ಕರಿಯಮ್ಮ ಸೇರಿದಂತೆ 10 ದೇವರುಗಳು ತೆಪ್ಪೋತ್ಸವದಲ್ಲಿ ಪಾಲ್ಗೊಳ್ಳಲಿವೆ ಎಂದಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಅಜಯ್ ಕುಮಾರ್, ಯುವ ಮುಖಂಡರು ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.